ಅದು ಕೇಸು ಈಗ ನಡೀತಾ ಇದೆ. ಸೊ ಬಹುಶಃ ನಾಳೆನೂ ಇದೆ ಅಂತ ಕಾಣುತ್ತೆ, 24, 25 ಏನೋ ಇದೆ. ಎಲ್ಲ ಚುನಾವಣೆಯಲ್ಲೂ ಕೂಡ ಬ್ಯಾಲೆಟ್ ಪೇಪರ್ ಅನ್ನ ಏನ್ ಮಾಡ್ತಾರೆ ಅನ್ನೋದನ್ನ ಇದನ್ನಾದ್ರೂ ನೋಡಿ ಮುಂದಿನ ದಿನಗಳಲ್ಲಿ ನಮ್ಮವರು ಹೆಸರುಘಟ್ಟದಲ್ಲೂ ಹಂಗೆ ಆಗಿದ್ದು. ಅಂದ್ರೆ ಎಲ್ಲಾ ಕಡೆ ಇವರು ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟವ್ರೆ. ಇಂಥವ್ರನ್ನ ಶಾಸಕರು ಒಂದು ಹಿಂಡನ್ನೇ ಇಟ್ಕೊಂಡವ್ರೆ. ಅದರಲ್ಲಿ ಇವರು ಮೊದಲನೇ ಅವರು. ಇವ್ರನ್ನ ಈಗಲೇ ಇವ್ರ ಪಾರ್ಟಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಇವತ್ತೇ ಈ ಪಾರ್ಟಿಯಿಂದ ಇವರನ್ನ ಸಸ್ಪೆಂಡ್ ಮಾಡಬೇಕು. ನೈತಿಕ ಹೊಣೆ ಹೊತ್ತು ಯಾರು ರಾಜ್ಯಾಧ್ಯಕ್ಷರಿದ್ದಾರೆ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಮಾಲ್ ಪ್ರಾಕ್ಟೀಸ್ ಅನ್ನ ಮಾಡಿರೋದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ 22 ವೋಟಿನ ಬ್ಯಾಲೆಟ್ ಪೇಪರ್ ಅಲ್ಲಿ ನೋಟು ಇದ್ದಂತ ಪ್ರಕರಣ ಅಂತ ಹೇಳಿದ್ರೆ ಅತ್ಯಂತ ಅದ್ಭುತವಾದ್ದು. ಇಂಥ ಅದ್ಭುತವಾದ ಕಲೆ ಯಾರಿಗೂ ಸಾಮಾನ್ಯ ಬರಲ್ಲ. ಇದು ಬಿಜೆಪಿ ಅವರಿಗೆ ಮಾತ್ರನೇ ಬರ್ತದೆ. ಅದಕ್ಕೆ ವಿಶ್ವನಾಥ್ ಅವರು ಇದನ್ನ ನೇರವಾಗಿ ಪರಿಗಣಿಸಿ ಯಾರು ನಿಮ್ಮ ಪಾರ್ಟಿಲಿ ಇಂತರ ಮಾಡಿ ನಿಮಗೂ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಇವ್ರನ್ನ ಈಗಲೇ ಸಸ್ಪೆಂಡ್ ಮಾಡಬೇಕು. ರಾಜ್ಯದ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರ ಗಮನಕ್ಕೆ ಮತ್ತು ರಾಜ್ಯದ ನಾಯಕರ ಗಮನಕ್ಕೆ ಕೂಡ ಇದನ್ನ ತರ್ತೀನಿ. ಇದನ್ನ ಕಾಂಗ್ರೆಸ್ ಪಕ್ಷ ಅತ್ಯಂತ ಗಂಭೀರವಾಗಿ ಖಂಡಿಸ್ತದೆ. ಇದರ ವಿರುದ್ಧ ನಾವು ಹೋರಾಟ ಕೂಡ ಮಾಡ್ತೀವಿ. ಅದು ಕೇಸು ಈಗ ನಡೀತಾ ಇದೆ. ಸೊ ಬಹುಶಃ ನಾಳೆನೂ ಇದೆ ಅಂತ ಕಾಣುತ್ತೆ, 24, 25 ಏನೋ ಇದೆ. ಎಲ್ಲ ಚುನಾವಣೆಯಲ್ಲೂ ಕೂಡ ಬ್ಯಾಲೆಟ್ ಪೇಪರ್ ಅನ್ನ ಏನ್ ಮಾಡ್ತಾರೆ ಅನ್ನೋದನ್ನ ಇದನ್ನಾದ್ರೂ ನೋಡಿ ಮುಂದಿನ ದಿನಗಳಲ್ಲಿ ನಮ್ಮವರು ಹೆಸರುಘಟ್ಟದಲ್ಲೂ ಹಂಗೆ ಆಗಿದ್ದು. ಅಂದ್ರೆ ಎಲ್ಲಾ ಕಡೆ ಇವರು ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟವ್ರೆ. ಇಂಥವ್ರನ್ನ ಶಾಸಕರು ಒಂದು ಹಿಂಡನ್ನೇ ಇಟ್ಕೊಂಡವ್ರೆ. ಅದರಲ್ಲಿ ಇವರು ಮೊದಲನೇ ಅವರು. ಇವ್ರನ್ನ ಈಗಲೇ ಇವ್ರ ಪಾರ್ಟಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಇವತ್ತೇ ಈ ಪಾರ್ಟಿಯಿಂದ ಇವರನ್ನ ಸಸ್ಪೆಂಡ್ ಮಾಡಬೇಕು. ನೈತಿಕ ಹೊಣೆ ಹೊತ್ತು ಯಾರು ರಾಜ್ಯಾಧ್ಯಕ್ಷರಿದ್ದಾರೆ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಮಾಲ್ ಪ್ರಾಕ್ಟೀಸ್ ಅನ್ನ ಮಾಡಿರೋದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ 22 ವೋಟಿನ ಬ್ಯಾಲೆಟ್ ಪೇಪರ್ ಅಲ್ಲಿ ನೋಟು ಇದ್ದಂತ ಪ್ರಕರಣ ಅಂತ ಹೇಳಿದ್ರೆ ಅತ್ಯಂತ ಅದ್ಭುತವಾದ್ದು. ಇಂಥ ಅದ್ಭುತವಾದ ಕಲೆ ಯಾರಿಗೂ ಸಾಮಾನ್ಯ ಬರಲ್ಲ. ಇದು ಬಿಜೆಪಿ ಅವರಿಗೆ ಮಾತ್ರನೇ ಬರ್ತದೆ. ಅದಕ್ಕೆ ವಿಶ್ವನಾಥ್ ಅವರು ಇದನ್ನ ನೇರವಾಗಿ ಪರಿಗಣಿಸಿ ಯಾರು ನಿಮ್ಮ ಪಾರ್ಟಿಲಿ ಇಂತರ ಮಾಡಿ ನಿಮಗೂ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಇವ್ರನ್ನ ಈಗಲೇ ಸಸ್ಪೆಂಡ್ ಮಾಡಬೇಕು. ರಾಜ್ಯದ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರ ಗಮನಕ್ಕೆ ಮತ್ತು ರಾಜ್ಯದ ನಾಯಕರ ಗಮನಕ್ಕೆ ಕೂಡ ಇದನ್ನ ತರ್ತೀನಿ. ಇದನ್ನ ಕಾಂಗ್ರೆಸ್ ಪಕ್ಷ ಅತ್ಯಂತ ಗಂಭೀರವಾಗಿ ಖಂಡಿಸ್ತದೆ. ಇದರ ವಿರುದ್ಧ ನಾವು ಹೋರಾಟ ಕೂಡ ಮಾಡ್ತೀವಿ.